ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತಿಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜಗತ್ತಿಗೆ ಕಿಮ್ ಜಾಂಗ್ ಮತ್ತೆ ಶಾಕ್ ಕೊಟ್ಟಿದ್ದಾರೆ. ಅಮೆರಿಕಾಗೆ ಸೆಡ್ಡು ಹೊಡೆದು ಮತ್ತೊಂದು ಅಣು ಘೋಷಣೆ ಮಾಡಿದ್ದಾರೆ. ಇನ್ನೊಂದು ಕಡೆ ಪುಟಿನ್ ಯುಕ್ರೇನ್ ವಿರುದ್ಧ ಸಣ್ಣ ಪ್ರಮಾಣದ ಅಣ್ವಸ್ತ್ರ ಬಳಸಬಹುದು ಅನ್ನೋ ಆಘಾತಕಾರಿ ಚರ್ಚೆ ಶುರುವಾಗಿದೆ. ಓಪನ್ ಆಗಿ ರಷ್ಯಾ ಬೆದರಿಕೆಯನ್ನ ಕೂಡ ಒಡ್ಡಿದೆ. ಇತ್ತ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮೊಜತಬಾ ಖಾಮೆನೆಯನ್ನ ಟ್ರಂಪ್ ಭೇಟಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇರಾನ್ ಅಮೆರಿಕ ಹೊಡೆದಾಟನೂ ಕಂಟಿನ್ಯೂ ಆಗಿದೆ. ಎಲ್ಲದರ ಬಗ್ಗೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಭಾರತಕ್ಕೆ ರಷ್ಯಾ ಕಳಿಸಿರೋ ಆಯುಧಗಳ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಹೇಳ್ಬಿಡ್ತೇವೆ. ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಗೇಮ್ ಚೇಂಜರ್ ಆಗಿ ಕೆಲಸ ಮಾಡಿದ್ದ ಸುದರ್ಶನ ಚಕ್ರ ಅಥವಾ ರಷ್ಯಾದ S-400 ಏರ್ ಡಿಫೆನ್ಸ್ ಸಿಸ್ಟಮ್ನ ಹೊಸ ಸ್ಕ್ವಾಡ್ರನ್ ಭಾರತದ ಕೈ ಸೇರಿದೆ. 2018ರಲ್ಲಿ $5.43 ಬಿಲಿಯನ್ ಮೌಲ್ಯದ ಒಟ್ಟು 5 ಸ್ಕ್ವಾಡ್ರನ್ ಖರೀದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಈಗ ಆಲ್ರೆಡಿ 3 ಸ್ಕ್ವಾಡ್ರನ್ ಅನ್ನ ಭಾರತ ಬಳಸ್ತಾ ಇದೆ. ಈಗ 4ನೇದು ಬಂದಿದ್ದು ಶೀಘ್ರದಲ್ಲಿ ಆಯಕಟ್ಟಿನ ಜಾಗದಲ್ಲಿ ನಿಯೋಜನೆ ಆಗುತ್ತೆ. ಕಡೆಯ ಬ್ಯಾಚ್ ಮುಂದಿನ ವರ್ಷ 2027ಕ್ಕೆ ಸೇನೆ ಕೈ ಸೇರೋ ನಿರೀಕ್ಷೆ ಇದೆ. ಇದು ಕಂಪ್ಲೀಟ್ ಆದ್ರೆ ಮೊದಲ ಡೀಲ್ ಕಂಪ್ಲೀಟ್ ಆಗಿ ಫುಲ್ಫಿಲ್ ಆಗುತ್ತೆ. ಹಾಗಂತ ಇಷ್ಟಕ್ಕೆ ನಿಲ್ಲಲ್ಲ. 2ನೇ ಡೀಲ್ ಪ್ರಕಾರ ಇನ್ನೂ 5 S-400 ಸ್ಕ್ವಾಡ್ರನ್ಸ್ ಭಾರತಕ್ಕೆ ಬರಬೇಕು. ಅದಕ್ಕೆ ಟೈಮ್ ಲೈನ್ ಏನು ಹೇಳಲಿಲ್ಲ. ಅದು ಕೂಡ 2035ರ ಒಳಗಡೆ ಎಲ್ಲವೂ ಬರುವ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ಇತ್ತ ಕಿಮ್ ಜಾಂಗ್ ಉನ್ ನಾರ್ತ್ ಕೊರಿಯಾ ಮತ್ತೊಂದು ಅಣು ದುಸ್ಸಾಹಸಕ್ಕೆ ಕೈ ಹಾಕಿದೆ. ಹೊಸ ನ್ಯೂಕ್ಲಿಯರ್ ಬಾಂಬ್ ಫ್ಯೂಲ್ ಫ್ಯಾಕ್ಟರಿಯನ್ನ ಅನಾವರಣ ಮಾಡಿದೆ. ನಾರ್ತ್ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಫ್ಯಾಕ್ಟರಿಯನ್ನ ಓಪನ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಣ್ವಸ್ತ್ರಗಳನ್ನ ಭಾರಿ ವೇಗದಲ್ಲಿ ಡೆವಲಪ್ ಮಾಡ್ತೇವೆ, ಇದೇ ನಮ್ಮ ದೊಡ್ಡ ಶಕ್ತಿ ಅಂತ ಹೇಳಿ ಕಿಮ್ ಜಾಂಗ್ ಉನ್ ರಣಕೇಕೆ ಹಾಕಿದ್ದಾರೆ. ಕಳೆದ 5 ವರ್ಷಕ್ಕೆ ಹೋಲಿಸಿದ್ರೆ ಈಗ ಅಣುಬಾಂಬ್ ಪ್ರೊಡಕ್ಷನ್ ಕೆಪಾಸಿಟಿ ಡಬಲ್ ಆಗಿದೆ. ಈ ಹೊಸ ಫ್ಯಾಕ್ಟರಿಯಲ್ಲಿ ಅಣ್ವಸ್ತ್ರಗಳಿಗೆ ಬೇಕಾದ ಯುರೇನಿಯಂ ಅನ್ನ ಎನ್ರಿಚ್ ಮಾಡೋಕೆ ಹೊಸ ಟೆಕ್ನಾಲಜಿ ಬಳಸ್ತಾ ಇದೀವಿ ಅಂತಲೂ ಕಿಮ್ ಜಾಂಗ್ ಉನ್ ಹೇಳಿದ್ದಾರೆ. 2024ರ ಸೆಪ್ಟೆಂಬರ್ನಲ್ಲೂ ಕೂಡ ನಾರ್ತ್ ಕೊರಿಯಾ ಇದೇ ರೀತಿ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಫೆಸಿಲಿಟಿಯನ್ನ ಓಪನ್ ಮಾಡಿತ್ತು. ಈಗ 2 ವರ್ಷದ ಗ್ಯಾಪ್ ನಲ್ಲಿ ಮತ್ತೊಂದು ಸ್ಥಾಪನೆ ಮಾಡಿದ್ದಾರೆ. ಈ ಮೂಲಕ ಅಮೆರಿಕದ ಬೆದರಿಕೆ ಅನ್ನೋದು ನಮಗೆ ಲೆಕ್ಕಕ್ಕೆ ಇಲ್ಲ ಅನ್ನೋದನ್ನ ಕಿಮ್ ಮತ್ತೆ ಪ್ರೂವ್ ಮಾಡಿದ್ದಾರೆ. ಸದ್ಯ ಕಿಮ್ ಹತ್ರ 30ರಿಂದ 50 ಅಣು ಬಾಂಬ್ಸ್ ಇರಬಹುದು ಅನ್ನೋ ಲೆಕ್ಕಾಚಾರಗಳಿವೆ. ಈಗಿರೋ ಯುರೇನಿಯಂನಲ್ಲಿ ಇನ್ನೂ 70ರಿಂದ 90 ಅಣು ಬಾಂಬ್ ಮಾಡೋಕೆ ಅವರಿಗೆ ಸಾಮರ್ಥ್ಯ ಇದೆ. ಕಿಮ್ರ ಅಣು ಕಾರ್ಯಕ್ರಮಕ್ಕೆ ರಷ್ಯಾ ಮತ್ತು ಚೀನಾಗಳು ಕೂಡ ಕದ್ದು ಮುಚ್ಚಿ ಹೆಲ್ಪ್ ಮಾಡ್ತವೆ. ಏನು ಇದಕ್ಕೆ ಯುರೇನಿಯಂ ಎಲ್ಲಿಂದ ಬರುತ್ತೆ ಅಂತ ನೀವು ಕೇಳಬಹುದು. ಉತ್ತರ ಕೊರಿಯಾದ ಭೂಮಿಯಲ್ಲೇ ಅಪಾರ ಪ್ರಮಾಣದ ಯುರೇನಿಯಂ ನಿಕ್ಷೇಪ ಪ್ರಕೃತಿ ಕೊಟ್ಬಿಟ್ಟಿದೆ. ಪ್ಯೋಂಗ್ಸಾನ್ ಗಣಿ ಅವರ ಅತಿದೊಡ್ಡ ಯುರೇನಿಯಂ ಗಣಿ. ಇನ್ನು ಈ ಅಣು ಬಾಂಬ್ ಗಳನ್ನ ಹೊತ್ತೊಯ್ಯೋಕೆ ಖಂಡಾಂತರ ಕ್ಷಿಪಣಿಗಳನ್ನ ಕೂಡ ಕಿಮ್ ಡೆವಲಪ್ ಮಾಡಿದ್ದಾರೆ. ಅವು ಅಮೆರಿಕ ಸೇರಿ ಜಗತ್ತಿನ ಯಾವುದೇ ಮೂಲೆ ಬೇಕಾದರೂ ತಲುಪುವ ಸಾಮರ್ಥ್ಯವನ್ನ ಹೊಂದಿವೆ. ಕೆಲ ದಿನಗಳ ಹಿಂದೆ AI ಟೆಕ್ನಾಲಜಿ ಇರೋ ಕ್ರೂಸ್ ಮಿಸೈಲ್ ಅನ್ನು ಕೂಡ ಟೆಸ್ಟ್ ಮಾಡಿದ್ರು. ಅದಾದ ನಂತರ ಉತ್ತರ ಕೊರಿಯಾ ಒಂದು ಕಾನೂನು ತಂದಿತ್ತು. ಯಾರಾದ್ರೂ ಕಿಮ್ ಜಾಂಗ್ ಉನ್ರನ್ನ ಹತ್ಯೆ ಮಾಡಿದ್ರು ಕೂಡ ತಕ್ಷಣ ಅಣುಬಾಂಬ್ ದಾಳಿ ಆಟೋಮ್ಯಾಟಿಕಲಿ ಆಗಿಬಿಡುತ್ತೆ ಅಂತ ಉತ್ತರ ಕೊರಿಯಾ ಸರ್ಕಾರ ಕಾನೂನು ಪಾಸ್ ಮಾಡಿತ್ತು. ಅದರ ಬೆನ್ನಲ್ಲೇ ಈಗ ಹೊಸ ಅಣು ಕಾರ್ಯಕ್ರಮವನ್ನ ಓಪನ್ ಮಾಡಿಬಿಟ್ಟು ಜಗತ್ತಿಗೆ ತೋರಿಸಿದ್ದಾರೆ ಕಿಮ್ ಜಾಂಗ್ ಉನ್. ಏನ್ ಮಾಡ್ತೀರೋ ಮಾಡ್ಕೊಳ್ಳಿ ಅಂತ. ಇನ್ನು ಮಿಡಲ್ ಈಸ್ಟ್ ಯುದ್ಧದ ನಡುವೆ ಇಸ್ರೇಲ್ ವೆಪನ್ಸ್ ಎಕ್ಸ್ಪೋರ್ಟ್ ನಲ್ಲಿ ಸಾರ್ವಕಾಲಿಕ ದಾಖಲೆ ಬರೆದಿದೆ. 2025ರಲ್ಲಿ ಇಸ್ರೇಲ್ $19.2 ಬಿಲಿಯನ್ ಮೌಲ್ಯದ ಆಯುಧವನ್ನ ರಫ್ತು ಮಾಡಿದೆ. ಅಷ್ಟೊಂದು ಯುದ್ಧ ಮಾಡಿ ಖಾಲಿ ಮಾಡ್ಕೊಳ್ತಿದ್ರು ಕೂಡ ಕಳೆದ ವರ್ಷಕ್ಕಿಂತ ಇದು 30% ಜಂಪ್ ಬೇರೆ. ಸ್ಪೇನ್, ಫ್ರಾನ್ಸ್ ಸೇರಿ ಹಲವು ರಾಷ್ಟ್ರಗಳು ಬರೀ ವಾರ್ ಮಾಡ್ತಾರೆ, ಇವರು ಯಾವಾಗಲೂ ಹೊಡೆದಾಡ್ತಿರ್ತಾರೆ, ನಾವು ತಗೊಳ್ಳಲ್ಲ ಅಂತ ಹೇಳಿ ಇಸ್ರೇಲ್ ಜೊತೆ ಡಿಫೆನ್ಸ್ ಡೀಲ್ಗಳನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ರು. ಅದರ ನಡುವೆನೂ ಬೇರೆ ದೇಶಗಳಿಂದ ಇಸ್ರೇಲ್ನ ಮಿಸೈಲ್, ಡ್ರೋನ್ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಭಾರಿ ಬೇಡಿಕೆ ಬಂದು ಇವರ ವ್ಯಾಪಾರ 30% ಜಂಪೇ ಆಗಿದೆ. ಅದರಲ್ಲೂ ಜರ್ಮನಿ ಒಂದೇ ದೇಶ $3 ಬಿಲಿಯನ್ ಅಧಿಕ ಹಣ ಕೊಟ್ಟು ಆರೋ 3 ಡಿಫೆನ್ಸ್ ಸಿಸ್ಟಮ್ ಅನ್ನು ಖರೀದಿ ಮಾಡಿದೆ. ಭಾರತ ಸೇರಿದಂತೆ ಏಷ್ಯಾ ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರ ರಫ್ತು $6.1 ಬಿಲಿಯನ್ ರೀಚ್ ಆಗಿದೆ. ಅರಬ್ ರಾಷ್ಟ್ರಗಳಿಗೂ ಇಸ್ರೇಲ್ ಶಸ್ತ್ರಾಸ್ತ್ರಗಳ ರಫ್ತು ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಯುದ್ಧ ಭೂಮಿಯಲ್ಲಿ ಪ್ರಾಕ್ಟಿಕಲ್ ಆಗಿ ಹೊಡೆದಾಟದಲ್ಲಿ ಇಸ್ರೇಲ್ನ ಶಸ್ತ್ರಾಸ್ತ್ರಗಳು ಸಾಮರ್ಥ್ಯ ಸಾಬೀತುಪಡಿಸ್ತಿರೋದೇ ಅಷ್ಟೊಂದು ಬೇಡಿಕೆ ಬರೋದಕ್ಕೆ ಕಾರಣ. ಏನೋ ಮಧುರೈ, ಕನ್ಯಾಕುಮಾರಿ, ಅನಂತ ಪದ್ಮನಾಭ ಸ್ವಾಮಿ, ರಾಮೇಶ್ವರಂ ಸೇರಿ ತಮಿಳುನಾಡು, ಕೇರಳದ ಎಲ್ಲ ಅದ್ಭುತ ಸ್ಥಳಗಳಿಗೆ ಯಾತ್ರೆ ಇದೆ. ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್ ಇದು. ಎಕ್ಸ್ಟ್ರಾ ನಿಮಗೆ ಏನು ಖರ್ಚಿರೋದಿಲ್ಲ. ಎಲ್ಲವನ್ನ 7 ಸೈನ್ಸ್ ಟೂರಿಸಂ ನೋಡ್ಕೊಳ್ಳುತ್ತೆ. ಕನ್ನಡ ಟೂರ್ ಮ್ಯಾನೇಜರ್ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ ಬರ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಯುಕ್ರೇನ್ಗೆ ರಷ್ಯಾ ನ್ಯೂಕ್ಲಿಯರ್ ಬೆದರಿಕೆ ಹಾಕಿದೆ. ರಷ್ಯಾದ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ ಸೆರ್ಗೆ ರಿಯಾಬ್ಕೋವ್ ದೇಶದ ಭದ್ರತೆಗೆ ಧಕ್ಕೆ ಆದ್ರೆ ಅಣ್ವಸ್ತ್ರ ಬಳಸ್ತೀವಿ ಅಂತ ಮಿಲಿಟರಿ ಡಾಕ್ಟ್ರಿನ್ ಉಲ್ಲೇಖಿಸಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಏಪ್ರಿಲ್ನಲ್ಲಿ ರಷ್ಯಾ ತಾನು ಗೆದ್ದಿದ್ದ 116 ಚದರ ಕಿಲೋಮೀಟರ್ ಜಾಗವನ್ನು ಕಳ್ಕೊಂಡಿದೆ. ಮೇ 19 ಯುಕ್ರೇನ್ ಕಮಾಂಡರ್ ಸಿರ್ಸ್ಕಿ ರಷ್ಯಾಗಿಂತ ನಾವೇ ಹೆಚ್ಚು ಅಟ್ಯಾಕ್ ಮಾಡ್ತಾ ಇದ್ದೀವಿ ಅನ್ನೋ ಹೇಳಿಕೆಯನ್ನು ಕೂಡ ಕೊಟ್ಟರು. ಮೇ 16 ರಾತ್ರಿ ಯುಕ್ರೇನ್ ಬರೋಬ್ಬರಿ 600ಕ್ಕೂ ಅಧಿಕ ಡ್ರೋನ್ಗಳನ್ನು ರಷ್ಯಾದ ಒಳಗಡೆ ನುಗ್ಗಿಸಿ ಆಯಿಲ್ ಫೀಲ್ಡ್, ಮಿಲಿಟರಿ ಡಿಪೋ ಮತ್ತು ಮಾಸ್ಕೋ ಮೇಲೆ ದಾಳಿ ಕೂಡ ಮಾಡಿದ್ರು. ಪಾಶ್ಚಿಮಾತ್ಯ ರಾಷ್ಟ್ರಗಳ ನಿರ್ಬಂಧ ಹಾಗೂ ಸೈನಿಕರ ಸಾವು ರಷ್ಯಾಗೆ ದೊಡ್ಡ ಪೆಟ್ಟನ್ನು ಕೊಡ್ತಾ ಇದೆ. ಹೀಗಾಗಿ ರಷ್ಯಾ ಈಗ ಓಪನ್ ಆಗಿ ನ್ಯೂಕ್ಲಿಯರ್ ಬೆದರಿಕೆ ಹಾಕಿದೆ. ಅಷ್ಟೇ ಅಲ್ಲ, ಈಗ ಆಲ್ರೆಡಿ ತನ್ನ ಇಸ್ಕಾಂದರ್-M ಮಿಸೈಲ್ಗಳಿಗೆ ಬೇಕಾದ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಗುಟ್ಟಾಗಿ ಬೆಲರುಸ್ ರಾಷ್ಟ್ರಕ್ಕೆ ಶಿಫ್ಟ್ ಮಾಡಿ ಇಟ್ಕೊಂಡಿದೆ. ರಷ್ಯಾ ಹಾಗೂ ಬೆಲರುಸ್ ಸೇನೆ ಕಾಡಿನ ಮಧ್ಯೆ ಒಟ್ಟಾಗಿ ನ್ಯೂಕ್ಲಿಯರ್ ಡ್ರಿಲ್ ಕೂಡ ಮಾಡಿದ್ದಾರೆ.
ಯುದ್ಧ ಅಂದುಕೊಂಡ ಹಾಗೆ ಮುಂದುವರಿಲಿಲ್ಲ ಅಂತ ಹೇಳಿದ್ರೆ ಬೆಲಾರುಸ್ ಕಡೆಯಿಂದಲೇ ಹೊಸ ಫ್ರಂಟ್ ಓಪನ್ ಮಾಡಿ ಚಿಕ್ಕ ಪ್ರಮಾಣದಲ್ಲಿ ಟ್ಯಾಕ್ಟಿಕಲ್ ಅಣ್ವಸ್ತ್ರವನ್ನ ಬಳಸೋಕೆ ಪುಟಿನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ನಡೀತಾ ಇದೆ. ಇದರ ನಡುವೆ ಈಗ ಓಪನ್ ಆಗಿನೇ ರಷ್ಯಾ ಈ ರೀತಿ ಬೆದರಿಕೆ ಒಡ್ಡಿರೋದು ಜಗತ್ತಲ್ಲಿ ಆತಂಕ ಕಾರಣ ಆಗಿದೆ. ಇದರ ನಡುವೆ ಇರಾನ್ ಮತ್ತೆ ಅಮೆರಿಕ ಶಿಪ್ ಮೇಲೆ ದಾಳಿ ಮಾಡಿರುವುದಾಗಿ ಕ್ಲೇಮ್ ಮಾಡಿದೆ. ಇರಾನ್ ಒಮಾನ್ ಸಮುದ್ರದಲ್ಲಿ ಅಮೆರಿಕದ ಮಿಲಿಟರಿ ಹಡಗಿನ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದೆ. ಈ ಹಡಗಲ್ಲಿ ಅಮೆರಿಕದ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಇತ್ತು ಅಂತ ಇರಾನ್ ನ್ಯೂಸ್ ಏಜೆನ್ಸಿಗಳು ರಿಪೋರ್ಟ್ ಮಾಡಿವೆ. ಇದು ನಮ್ಮ ಜಲಪ್ರದೇಶದ ಕಡೆಗೆ ಬರ್ತಾ ಇತ್ತು, ಹಾಗಾಗಿ ನಾವು ಅಟ್ಯಾಕ್ ಮಾಡಿದ್ದೀವಿ ಅಂತ. ಆದರೆ ಅಮೆರಿಕ ಇರಾನ್ ಕ್ಲೇಮ್ ಅನ್ನ ರಿಜೆಕ್ಟ್ ಮಾಡಿದೆ. ಇರಾನ್ ಹೇಳ್ತಿರೋದು ಸುಳ್ಳು, ನಮ್ಮ ಎಲ್ಲಾ ಹಡಗುಗಳು ಮತ್ತು ಮಿಲಿಟರಿ ಅಸೆಟ್ಗಳು ಸೇಫ್ ಆಗಿವೆ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಸ್ಪಷ್ಟಪಡಿಸಿದೆ. ಇನ್ನು ಕುವೈತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಇರಾನ್ ನಡೆಸಿದ ದಾಳಿಯ ವಿಡಿಯೋವನ್ನ ಕುವೈತ್ ಸರ್ಕಾರ ರಿಲೀಸ್ ಮಾಡಿದೆ. ಆ ವಿಡಿಯೋದಲ್ಲಿ ಡ್ರೋನ್ ಏರ್ಪೋರ್ಟ್ಗೆ ಅಪ್ಪಳಿಸುತ್ತಿರುವುದು ಕಂಡುಬಂದಿದೆ. ಭಾರಿ ಪ್ರಮಾಣದಲ್ಲಿ ಬೆಂಕಿ ಹತ್ತಿಕೊಂಡಿದೆ. ದಾಳಿಯಿಂದಾಗಿ ಏರ್ಪೋರ್ಟ್ ಫೆಸಿಲಿಟಿಗಳು, ಡಿಪ್ಲೊಮ್ಯಾಟಿಕ್ ಮಿಷನ್ಗಳು ಡ್ಯಾಮೇಜ್ ಆಗಿವೆ. ಈಗ ಆಲ್ರೆಡಿ ಭಾರತೀಯರೊಬ್ಬರು ಪ್ರಾಣ ಕಳ್ಕೊಂಡಿದ್ದು 63 ಜನ ಗಾಯಗೊಂಡಿದ್ದಾರೆ. ಇನ್ನು ಈ ದಾಳಿಗೂ ನಮಗೂ ಸಂಬಂಧ ಇಲ್ಲ ಅಂತ ಇರಾನ್ ಹೇಳಿದೆ. ಅಮೆರಿಕದ ಪೇಟ್ರಿಯಟ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಫೇಲ್ ಆಗಿದ್ದಕ್ಕೆ ಈ ಅನಾಹುತ ಆಗಿದೆ ಅಂತ ಹೇಳಿದೆ. ಇತ್ತ ಇರಾನ್ ಹೇಳಿಕೆಯನ್ನ ಅಮೆರಿಕ ತಳ್ಳಿ ಹಾಕಿದೆ. ಇದು ಇರಾನ್ನ ಉದ್ದೇಶಿತ ದಾಳಿ ಅಂತ ಹೇಳಿದೆ. ಇನ್ನು ಭರ್ತಿ 4 ತಿಂಗಳ ನಂತರ ಇರಾನ್ನ ಸುಪ್ರೀಂ ಲೀಡರ್ ಆಗಿದ್ದ ಅಯತುಲ್ಲಾ ಅಲಿ ಖಾಮೆನೈ ಅಂತ್ಯ ಸಂಸ್ಕಾರಕ್ಕೆ ಈಗ ತಯಾರಿ ನಡೀತಾ ಇದೆ. ಫೆಬ್ರವರಿ 28ನೇ ತಾರೀಕು ಅಮೆರಿಕ ಹಾಗೂ ಇಸ್ರೇಲ್ ನಡೆಸಿದ ಏರ್ ಸ್ಟ್ರೈಕ್ ನಲ್ಲಿ 86 ವರ್ಷದ ಖಾಮೆನೈ ಮೃತಪಟ್ಟಿದ್ರು. ಇಸ್ಲಾಂ ಪ್ರಕಾರ ಸತ್ತ 1-2 ದಿನಗಳಲ್ಲೇ ಮಣ್ಣು ಮಾಡಬೇಕಾಗಿತ್ತು. ಯಾಕಂದ್ರೆ ಸತ್ತವರ ದೇಹಕ್ಕೆ ಯಾವುದೇ ರೀತಿ ಅಗೌರವ ಆಗಬಾರದು ಮತ್ತು ಮೃತರ ಆತ್ಮಕ್ಕೆ ಆದಷ್ಟು ಬೇಗ ಶಾಂತಿ ಸಿಗಬೇಕು ಅನ್ನೋ ಕಾರಣಕ್ಕೆ ವಿಳಂಬ ಮಾಡಬಾರದು ಅಂತ. ಆದ್ರೆ ಯುದ್ಧದ ಟೆನ್ಷನ್ ಮತ್ತು ಅಂತ್ಯಕ್ರಿಯೆಗೆ ಬರೋ ಜನರನ್ನ ಕಂಟ್ರೋಲ್ ಮಾಡೋಕೆ ಆಗಲ್ಲ ಅಂತ ಹೇಳಿ, ಹಾಗೂ ಎಲ್ಲ ಒಂದು ಕೂಡಿದಾಗ ಇಸ್ರೇಲ್ ದಾಳಿ ಮಾಡಿಬಿಟ್ರೆ ಆಮೇಲೆ ಎಲ್ಲ ಒಟ್ಟಿಗೆ ಬಲಿ ತಗೊಂಡ್ಬಿಟ್ರೆ ಅಂತಿಮ ಸಂಸ್ಕಾರ ಟೈಮ್ನಲ್ಲಿ ದಾಳಿ ಮಾಡೋದು ನಿಮಗೆ ಗೊತ್ತಿರಬಹುದು, ಟ್ರೆಂಡ್ ಆಗಿ ಹೋಗಿದೆ ಇವಾಗ. ಸೊ ಹಾಗೆ ಇಸ್ರೇಲ್ ಕೂಡ ಮಾಡಿಬಿಟ್ರೆ ಅನ್ನೋ ಭಯ ಕೂಡ ಕಾಡ್ತಾ ಇತ್ತು ಇರಾನ್ ಅನ್ನ. ಹೀಗಾಗಿ ಇಷ್ಟು ದಿನ ಖಾಮೆನೈ ಬಾಡಿಯನ್ನ ಹಾಗೆ ಇಟ್ಟಿತ್ತು. ಈಗ ಜೂನ್ 21ರ ಆಸುಪಾಸಲ್ಲಿ ಅವ್ರನ್ನ ಮಣ್ಣು ಮಾಡ್ತಿದ್ದಾರೆ. ಸಾಯೋಕು ಮುನ್ನ ಖಾಮೆನೈ ತಮ್ಮನ್ನ ಮಷದ್ ಸಿಟಿಯಲ್ಲಿರೋ ಇಮಾಮ್ ರೆಜಾ ದರ್ಗಾದ ಪಕ್ಕದಲ್ಲೇ ಮಣ್ಣು ಮಾಡಬೇಕು ಅಂತ ಆಸೆ ಪಟ್ಟಿದ್ರಂತೆ. ಅದೇ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡೋಕೆ ತಯಾರಿ ನಡೀತಾ ಇದೆ. 3 ದಿನಗಳ ಕಾಲ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗ್ತಿದೆ. ಟೆಹರಾನ್, ಕಾಮ್ ಹಾಗೂ ಮಷದ್ ಸಿಟಿಗಳಲ್ಲಿ ಮೆರವಣಿಗೆ ನಡೆಯಲಿದ್ದು ಟೆಹರಾನ್ನಲ್ಲೇ ಬರೋಬ್ಬರಿ 24 ಗಂಟೆಗಳ ಕಾಲ ಮುಖ್ಯ ಕಾರ್ಯಕ್ರಮ ಇರುತ್ತೆ. ಇನ್ನು ಇರಾನ್ ಯುದ್ಧದ ವಿಚಾರದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ದೊಡ್ಡ ಹಿನ್ನಡೆಯಾಗಿದೆ. ಇರಾನ್ ಯುದ್ಧದಿಂದ ಅಮೆರಿಕ ಸೇನೆಯನ್ನ ವಾಪಸ್ ಕರೆಸ್ಕೋಬೇಕು ಅನ್ನೋ ರೆಸಲ್ಯೂಷನ್ ಅನ್ನ ಈಗ ಯುಎಸ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ನಲ್ಲಿ ಪಾಸ್ ಮಾಡಲಾಗಿದೆ. ವಿಶೇಷ ಅಂದ್ರೆ ಡೆಮೊಕ್ರಾಟ್ಸ್ ತಂದಿದ್ದ ಈ ಬಿಲ್ಗೆ ಟ್ರಂಪ್ ರಿಪಬ್ಲಿಕನ್ ಪಾರ್ಟಿಯ 4 ಸಂಸದರು ಕೂಡ ಸಪೋರ್ಟ್ ಮಾಡಿದ್ರು. ಈಗ 215, 208 ಮತಗಳಿಂದ ಈ ಬಿಲ್ ಪಾಸ್ ಆಗಿದೆ. ಈಗ ಇದು ಅಮೆರಿಕದ ಸೆನೆಟ್ ಅಂಗಳಕ್ಕೆ ಹೋಗಿದೆ. ಆದ್ರೆ ಅಲ್ಲೂ ಇದು ಪಾಸ್ ಆದ್ರೆ ಟ್ರಂಪ್ ತಮ್ಮ ವಿಟೋ ಪವರ್ ಬಳಸಿ ಇದನ್ನ ರಿಜೆಕ್ಟ್ ಮಾಡೋ ಸಾಧ್ಯತೆ ಇದೆ. ಹೀಗಾಗಿ ಮುಂದೇನಾಗುತ್ತೆ ಅಂತ ನೋಡ್ಬೇಕು. ಇನ್ನು ಅಮೆರಿಕ ಇರಾನ್ ಯುದ್ಧ ಬಗ್ಗೆ ಟ್ರಂಪ್ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಿಪೋರ್ಟರ್ ಒಬ್ರು ಸೀಸ್ ಫೈರ್ ಬಗ್ಗೆ ಕೇಳಿದಾಗ ಆ ಭಾಗದ ರಾಷ್ಟ್ರಗಳಲ್ಲಿ ಸೀಸ್ ಫೈರ್ ಅಂದ್ರೆ ಸ್ವಲ್ಪ ಮಿತಿಯಾಗಿ ಗುಂಡು ಹಾರಿಸೋದು ಅಂತ ಅರ್ಥ ಅಂತ ಟ್ರಂಪ್ ಕಾಮಿಡಿ ಮಾಡಿದ್ದಾರೆ. ಹೀಗೆ ಹೇಳಿ ತಮ್ಮ ಹಿಂದಿದ್ದ ಅಧಿಕಾರಿಗಳನ್ನು ನೋಡಿ ಟ್ರಂಪ್ ನಕ್ಕಿದ್ದಾರೆ ಕೂಡ. 4 ತಿಂಗಳಿಂದ ನಡೀತಾ ಇರೋ ಈ ಯುದ್ಧ ನಿಲ್ಲಿಸೋಕೆ ಮಾತುಕತೆ ನಡೀತಾನೆ ಇದೆ. ನಾವು ಅವರಿಗೆ ಸರಿಯಾಗಿ ಹೊಡಿತಾ ಇದೀವಿ, ಆದ್ರೂ ಮಾತುಕತೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಈ ವೀಕೆಂಡ್ ಒಳಗಡೆ ಏನಾದ್ರೂ ಒಂದು ನಿರ್ಧಾರ ಆಗಬಹುದು ಅಂತ ಟ್ರಂಪ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ನೆತನ್ಯಾಹುಗೆ ಕ್ರೇಜಿ ಅಂತ ಬೈದಿದ್ದನ್ನ ಟ್ರಂಪ್ ಒಪ್ಕೊಂಡಿದ್ದಾರೆ. ಇನ್ನು ಇರಾನ್ ಜೊತೆಗಿನ ಮಾತುಕತೆ ಮುರಿದು ಬೀಳಬಾರದು ಅಂತ ಅಮೆರಿಕ ಟ್ರೈ ಮಾಡ್ತಾ ಇತ್ತು. ಆದರೆ ಲೆಬನಾನ್ ಹಾಗೂ ಬೈರುತ್ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇದ್ದಿದ್ದಕ್ಕೆ ಇರಾನ್ ಮಾತುಕತೆಯನ್ನೇ ನಿಲ್ಲಿಸ್ಬಿಟ್ಟಿತ್ತು. ಈ ವಿಚಾರವಾಗಿ ನೆತನ್ಯಾಹುಗೆ ಕಾಲ್ ಮಾಡಿದ ಟ್ರಂಪ್, ನಾನಿಲ್ಲ ಅಂದಿದ್ರೆ ನೀನು ಜೈಲಲ್ಲಿ ಇರ್ತಾ ಇದ್ದೆ, ನಿನ್ನನ್ನ ನಾನೇ ಸೇವ್ ಮಾಡ್ತಿರೋದು, ಏನ್ ಮಾಡ್ತಿದ್ಯಾ ನೀನು ಅಂತ ಫುಲ್ ಕ್ಲಾಸ್ ತಗೊಂಡಿದ್ರು. ಈಗ ಪಾಡ್ಕಾಸ್ಟ್ ಒಂದರಲ್ಲಿ ಮಾತನಾಡಿರೋ ಟ್ರಂಪ್, ಹೌದು ನಾನು ಆ ಪದ ಬಳಸಿದ್ದು ನಿಜ, ಲೆಬನಾನ್ ಮೇಲೆ ಆಗ್ತಿರೋ ದಾಳಿ ನೋಡಿ ಸ್ವಲ್ಪ ಬೇಸರ ಆಗಿತ್ತು ನನಗೆ. ಬಿಬಿಗೆ ಅಂದ್ರೆ ನೆತನ್ಯಾಹುಗೆ ನಿಲ್ಸು ಅಂತ ನಾನು ಹೇಳಿದೆ, ನಿಲ್ಲಿಸ್ತಾನೆ ಇರಲಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಇದೇ ಪಾಡ್ಕಾಸ್ಟ್ ನಲ್ಲಿ ಟ್ರಂಪ್ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮೆನೈರನ್ನ ಭೇಟಿ ಮಾಡೋಕೆ ಇಷ್ಟಪಡ್ತೀನಿ ಅಂತವ್ರು ಹೇಳಿದ್ದಾರೆ. ನಿಮ್ಮಪ್ಪನ ಹೊಡೆದಿದ್ದು ನಾನೇ ಅಂತ ಹೇಳ್ತಾರ ಹೋದಾಗ ಗೊತ್ತಿಲ್ಲ. ವಾಷಿಂಗ್ಟನ್ ಜೊತೆಗಿನ ಮಾತುಕತೆಗಳು ಖಾಮೆನೈನೇ ಫೈನಲ್ ಅಪ್ರೂವಲ್ ಕೊಡ್ತಿರೋದು ಅಂತ ಅನ್ಕೊಂಡಿದ್ದೀನಿ, ಅದಕ್ಕೆ ಅವ್ರನ್ನ ಭೇಟಿ ಮಾಡಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ನಡೆದ ಮಾತುಕತೆಗಳ ನಂತರ ಕಡೆಗೂ ಕೂಡ ಇಸ್ರೇಲ್ ಮತ್ತು ಲೆಬನಾನ್ ಸಂಪೂರ್ಣ ಕದನ ವಿರಾಮಕ್ಕೆ ಒಪ್ಕೊಂಡಿವೆ. ಈ ಬಗ್ಗೆ ಜಂಟಿ ಹೇಳಿಕೆ ಬಿಡುಗಡೆ ಮಾಡಲಾಗಿದೆ.
ಆದರೆ ಈ ಒಪ್ಪಂದ ಜಾರಿಗೆ ಬರಬೇಕಾದ್ರೆ ಇರಾನ್ ಬೆಂಬಲಿತ ಹಿಜ್ಬುಲ್ಲಾಗಳು ಮೊದಲು ದಾಳಿ ನಿಲ್ಲಿಸಬೇಕು, ಹಾಗೆ ದಕ್ಷಿಣ ಲೆಬನಾನ್ನ ಲಿಟಾನಿ ನದಿ ಭಾಗದಿಂದ ಸಂಪೂರ್ಣವಾಗಿ ಹಿಂದೆ ಸರಿಬೇಕು ಅಂತ ಕಂಡೀಷನ್ ಹಾಕಲಾಗಿದೆ. ಕೇವಲ 2 ದಿನಗಳ ಹಿಂದಷ್ಟೇ ಬೇರೂತ್ ಮೇಲೆ ದೊಡ್ಡ ದಾಳಿಗೆ ಮುಂದಾಗಿದ್ದ ಇಸ್ರೇಲ್ ಪ್ರಧಾನಿ ನೆತನ್ಯಾಹುಗೆ ಟ್ರಂಪ್ ಫುಲ್ ಕ್ಲಾಸ್ ತಗೊಂಡಿದ್ರು. ಇದಾದ್ಮೇಲೆ ಭಾಗಶಃ ಕದನ ವಿರಾಮ ಘೋಷಣೆಯಾಗಿತ್ತು. ಆದರೆ ಹಿಜ್ಬುಲ್ಲಾಗಳು ಮಾತ್ರ ಇಸ್ರೇಲ್ ಮೇಲೆ ಡ್ರೋನ್ ಅಟ್ಯಾಕ್ ಮಾಡೋದನ್ನ ನಿಲ್ಲಿಸಿರಲಿಲ್ಲ. ಹೀಗಾಗಿ ಅಮೆರಿಕದಲ್ಲಿ 2 ದಿನಗಳ ಕಾಲ ಚರ್ಚೆ ನಡೆಸಿ ಸಂಪೂರ್ಣ ಕದನ ವಿರಾಮಕ್ಕೆ ಒಪ್ಪಿಕೊಳ್ಳಲಾಗಿದೆ. ಅಗ್ರಿಮೆಂಟ್ ಪ್ರಕಾರ ದಕ್ಷಿಣ ಲೆಬನಾನ್ನಲ್ಲಿ ಪೈಲಟ್ ಝೋನ್ಗಳನ್ನ ಕ್ರಿಯೇಟ್ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ಈ ಝೋನ್ಗಳನ್ನ ಲೆಬನಾನ್ ಸೇನೆ ಕಂಟ್ರೋಲ್ಗೆ ತಗೊಳುತ್ತೆ. ಇಲ್ಲಿ ಹಿಜ್ಬುಲ್ಲಾಗಳಿಗೆ ಪ್ರವೇಶ ಇರಲ್ಲ. ಇದಕ್ಕೆ ಪ್ರತಿಯಾಗಿ ಆ ಜಾಗಗಳಿಂದ ಇಸ್ರೇಲ್ ಸೇನೆ ಸಂಪೂರ್ಣವಾಗಿ ವಾಪಸ್ ಬರುತ್ತೆ. ಜೂನ್ 22ಕ್ಕೆ ಮತ್ತೊಂದು ಸುತ್ತಿನ ಮಾತುಕತೆಯೂ ನಡೆಯುತ್ತೆ. ಆದರೆ ಇಸ್ರೇಲ್ ಈ ಕದನ ವಿರಾಮಕ್ಕೆ ಬೆಲೆ ಕೊಟ್ಟಿಲ್ಲ, ಮತ್ತೆ ದಾಳಿ ಮಾಡಿದೆ. ದಕ್ಷಿಣ ಲೆಬನಾನ್ನಲ್ಲಿ ಸಂಚರಿಸ್ತಾ ಇದ್ದ ವೆಹಿಕಲ್ ಅನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದೆ. ಏನೋ ರಷ್ಯಾ ದಾಳಿಗೆ ಯುಕ್ರೇನ್ ಪ್ರತಿಕಾರ ಹೇಳಿದೆ. ರಷ್ಯಾ ವಶದಲ್ಲಿರೋ ಕ್ರೈಮಿಯಾ ಪ್ರದೇಶದ ಮೇಲೆ ದಾಳಿ ಮಾಡಿದೆ. ಪರಿಣಾಮ 3 ಪ್ರಾಣ ಕಳ್ಕೊಂಡಿದ್ದಾರೆ, 7 ಜನ ಗಾಯಗೊಂಡಿದ್ದಾರೆ. ಇದಕ್ಕೂ ಮುನ್ನ ಯುಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿ 18 ಜನರನ್ನ ಬಲಿ ಪಡ್ಕೊಂಡಿತ್ತು. ಏನು ಪಾಕ್ ಜೊತೆಗಿನ ನಮ್ಮ ಸಂಬಂಧ ನೋಡಿ ಭಾರತ ನಮ್ಮ ಮೇಲೆ ಅಸಮಾಧಾನ ಹೊಂದಬಾರದು ಅಂತ ಟರ್ಕಿ ಹೇಳಿದೆ. ಟರ್ಕಿಯ ಫಾರಿನ್ ಮಿನಿಸ್ಟರ್ ಹಕನ್ ಫಿದನ್ ಸಿಂಗಪೂರ್ನ IISS ಕಾರ್ಯಕ್ರಮದಲ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಭಾರತದ ಜೊತೆಗೆ ನಮಗೆ ಯಾವುದೇ ಗಡಿ ವಿವಾದ ಇಲ್ಲ, ಯಾವುದೇ ಹಳೆ ದ್ವೇಷನೂ ಇಲ್ಲ. 2 ರಾಷ್ಟ್ರಗಳು ದ್ವಿಪಕ್ಷೀಯ ಸಂಬಂಧ ಮತ್ತು ಬಿಸಿನೆಸ್ ಅನ್ನ ಬೆಳೆಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಪಾಕಿಸ್ತಾನ ಜೊತೆಗೆ ನಾವು ಮಾತ್ರ ಅಲ್ಲ, ಇನ್ನು ಹಲವು ರಾಷ್ಟ್ರಗಳು ಕ್ಲೋಸ್ ಆಗಿವೆ ಅಂತ ಟರ್ಕಿ ಸಚಿವ ಹೇಳಿದ್ದಾರೆ. ಏನು ಚೀನಾದಲ್ಲಿರೋ ಭಾರತ ಮತ್ತು ಅಫ್ಘಾನಿಸ್ತಾನ್ ರಾಯಭಾರಿಗಳು ಬೀಜಿಂಗ್ನಲ್ಲಿ ಮಹತ್ವದ ಸಭೆ ನಡೆಸಿದ್ದಾರೆ. ಭಾರತದ ರಾಯಭಾರಿ ವಿಕ್ರಮ್ ದೊರೈಸ್ವಾಮಿ ಮತ್ತು ಅಫ್ಘಾನ್ನ ಅಸದುಲ್ಲಾ ಕರೀಮಿ ಮಾತುಕತೆ ನಡೆಸಿದ್ದಾರೆ. 2 ರಾಷ್ಟ್ರಗಳ ನಡುವಿನ ಬಾಂಧವ್ಯ ಹಾಗೂ ಸಹಕಾರ ವೃದ್ಧಿಸಿಕೊಳ್ಳುವ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಕಷ್ಟದ ಟೈಮ್ನಲ್ಲಿ ಅಫ್ಘಾನಿಸ್ತಾನಕ್ಕೆ ಭಾರತ ಸದಾ ಸಪೋರ್ಟ್ ಮಾಡ್ತಾ ಬಂದಿದೆ. ಮಕ್ಕಳ ಲಸಿಕೆಗಾಗಿ ಇತ್ತೀಚೆಗಷ್ಟೇ 20 ಟನ್ ಕಚ್ಚಾ ವಸ್ತು ಪೂರೈಕೆ ಮಾಡಿತ್ತು. ಹಾಗೆ ಭೂಕಂಪ, ಪ್ರವಾಹದಿಂದ ತತ್ತರಿಸಿದ ಅಫ್ಘಾನ್ ಜನರಿಗೆ ಭಾರತ ಸಾಕಷ್ಟು ಹೆಲ್ಪ್ ಮಾಡಿದೆ. ಇನ್ನೊಂದು ಕಡೆ ಕಳೆದ ಮೇನಲ್ಲಿ ವಿಶ್ವಸಂಸ್ಥೆಯಲ್ಲಿ ಕಾಬೂಲ್ ಆಸ್ಪತ್ರೆ ಮೇಲೆ ಪಾಕ್ ನಡೆಸಿದ ದಾಳಿಗೆ ಭಾರತ ತೀವ್ರ ಖಂಡನೆ ವ್ಯಕ್ತಪಡಿಸಿತ್ತು. ಈ ದಾಳಿಯಲ್ಲಿ 269 ನಾಗರಿಕರು ಪ್ರಾಣ ಕಳ್ಕೊಂಡಿದ್ರು. ಅದರ ಬೆನ್ನಲ್ಲೇ 2 ರಾಷ್ಟ್ರಗಳು ಮಾತುಕತೆ ಮೂಲಕ ಮತ್ತಷ್ಟು ಕ್ಲೋಸ್ ಆಗ್ತಿವೆ. ಆದರೆ ಅಫ್ಘಾನಿಸ್ತಾನದವರ ಕಚೇರಿಯಲ್ಲಿ ನಡೆದ ಈ ಭೇಟಿ ವೇಳೆ ಹಿಂಭಾಗದಲ್ಲಿ ಧ್ವಜಗಳನ್ನ ಇಡಲಾಗಿತ್ತು. ಒಂದು ಚೀನಾ ಧ್ವಜ, ಇನ್ನೊಂದು ತಾಲಿಬಾನ್ ಅವರ ಧ್ವಜ. ಅಲ್ರಿ ಮಾತಾಡ್ತಿರೋದು ಭಾರತದ ಅಂಬಾಸಿಡರ್ ಒಟ್ಟಿಗೆ. ಈ ತಾಲಿಬಾನಿಗಳು ಚೀನಾ ಫ್ಲಾಗ್ ಅಲ್ಲಿ ಯಾಕೆ ಇಟ್ಟಿದ್ದಾರೆ ಅನ್ನೋ ಚರ್ಚೆ ನಡೀತಾ ಇದೆ ಇಲ್ಲಿ. ಜೊತೆಗೆ ಭಾರತದ ಫ್ಲಾಗ್ ಯಾಕೆ ಇಟ್ಟಿಲ್ಲ, ಅವ್ರಿಗಂತೂ ಗೊತ್ತಾಗಲ್ಲ, ಇವರಾದ್ರೂ ಹೇಳ್ಬೋದಾಗಿತ್ತಲ್ಲ ನಮ್ಮ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಮಾಡಲಾಗ್ತಿದೆ. ಅದರಲ್ಲಿ 2 ವಿಚಾರ. ಒಂದು, ಅಫ್ಘಾನಿಸ್ತಾನ ತಾಲಿಬಾನ್ ಸರ್ಕಾರವನ್ನು ಅಧಿಕೃತವಾಗಿ ಭಾರತ ಇನ್ನೂ ಕೂಡ ಗುರುತಿಸಿಲ್ಲ. ನಮ್ದು ಇನ್ನೂ ಕೂಡ ಡೈಲಮಾ ಹಾಗೆ ಇದೆ. ನಾವು ಮಧ್ಯದಲ್ಲಿದ್ದೀವಿ, ಆ ಕಡೆ ಅವ್ರನ್ನ ಮಾತಾಡಿಸ್ತಾನೆ ಇದೀವಿ, ಒಪ್ಕೊಂಡು ಕೂಡ ಇಲ್ಲ ಸರ್ಕಾರ ಅಂತ ಹೇಳಿ. ಹಾಗಾಗಿ ಅವರ ತಾಲಿಬಾನ್ ಫ್ಲಾಗ್ ಒಟ್ಟಿಗೆ ನಮ್ಮ ಫ್ಲಾಗ್ ನಾವು ಇದುವರೆಗೂ ಎಲ್ಲೂ ಇಟ್ಟಿಲ್ಲ, ಈ ಹಿಂದಿನ ಮೀಟಿಂಗ್ಗಳಲ್ಲೂ ಇಟ್ಟಿಲ್ಲ. ಅದೊಂದು ಜಸ್ಟಿಫಿಕೇಶನ್. ಆದರೆ ಅಟ್ಲೀಸ್ಟ್ ಆ ಚೈನೀಸ್ ಫ್ಲಾಗ್ ಅನ್ನ ರಿಮೂವ್ ಮಾಡಿ ಪಕ್ಕಕ್ಕಿಡಿ, ನಿಮ್ಮ ಫ್ಲಾಗ್ ನಿಮ್ಮ ಪಕ್ಕದಲ್ಲಿ ಇಟ್ಕೊಳ್ಳಿ, ನಮ್ದು ಖಾಲಿ ಇಡಿ ಅಂತ ನಾವು ಹೇಳ್ಬೋದಾಗಿತ್ತಲ್ವ. ಅಟ್ಲೀಸ್ಟ್ ಆ ಪ್ರಶ್ನೆ ಮಾಡಲಾಗ್ತಿದೆ. ಏನೋ ಬಾಂಗ್ಲಾ PM ತಾರಿಕ್ ರೆಹಮಾನ್ ಮಲೇಷ್ಯಾಗೆ ಮೊದಲ ವಿದೇಶಿ ಪ್ರವಾಸ ಇಟ್ಕೊಂಡಿದ್ದಾರೆ. ಮೊದಲು ಅವರು ಭಾರತ ಬಿಟ್ಟು ಸೀದಾ ಅಧಿಕಾರ ತಗೊಂಡ್ಮೇಲೆ ಚೈನಾಗ್ ಫಸ್ಟ್ ವಿಸಿಟ್ ಕೊಡ್ತಾರೆ, ಭಾರತವನ್ನು ಎದುರು ಹಾಕೊಳ್ತಿದ್ದಾರೆ ಅನ್ನೋ ರಿಪೋರ್ಟ್ಸ್ ಇತ್ತು. ಈಗ ನ್ಯೂಟ್ರಲ್ ಗೇಮ್ ಆಡ್ತಿದ್ದಾರೆ, ಇಲ್ಲಿಗೂ ಬರಲ್ಲ, ಮಧ್ಯದಲ್ಲಿ ನಾವು ಮಲೇಷ್ಯಾಗೆ ಹೋಗ್ತೀನಿ ಅಂತ ಜೂನ್ 21ನೇ ತಾರೀಕು ಹೊರಟಿದ್ದಾರೆ. ಏನು ಅಮೆರಿಕದಲ್ಲಿ ಭಾರತೀಯರು ಭಾರಿ ದೊಡ್ಡ ಸಾಧನೆ ಮಾಡಿದ್ದಾರೆ. ಅತಿ ಹೆಚ್ಚು ಯೂನಿಕಾರ್ನ್ ಕಂಪನಿಗಳನ್ನ ಭಾರತೀಯರು ಕಟ್ಟಿದ್ದಾರೆ. ಯೂನಿಕಾರ್ನ್ ಕಂಪನಿಗಳು ಅಂದ್ರೆ $1 ಬಿಲಿಯನ್ ಅಧಿಕ ಮೌಲ್ಯದ ಸ್ಟಾರ್ಟ್ಅಪ್ಗಳು. ಇಂಥ 96 ಕಂಪನಿಗಳನ್ನ ಭಾರತೀಯರು ಅಮೆರಿಕದಲ್ಲಿ ಹುಟ್ಟು ಹಾಕಿದ್ದಾರೆ. ಈ ಮೂಲಕ 60 ಕಂಪನಿ ಸ್ಥಾಪಿಸಿರೋ ಇಸ್ರೇಲ್ ಹಾಗೂ 47 ಕಂಪನಿ ಹೊಂದಿರೋ UKಯನ್ನ ಹಿಂದಕ್ಕೆ ಭಾರತೀಯರು ಟಾಪ್ಗೆ ಬಂದಿದ್ದಾರೆ. ಅಮೆರಿಕದಲ್ಲಿರೋ ಒಟ್ಟು 775 ಯೂನಿಕಾರ್ನ್ಗಳ ಪೈಕಿ 59ರಷ್ಟು ವಲಸಿಗರೇ ಕಂಪನಿಯನ್ನ ಹುಟ್ಟುಹಾಕಿ ನಡೆಸಿರೋದು. ಆದರೆ ಟ್ರಂಪ್ ಕಾಲದಲ್ಲಿ ಭಾರತೀಯರಿಗೆ ಅಪಮಾನ ಮಾಡ್ತಿರೋದು ಮಾತ್ರ ಅಮೆರಿಕದಲ್ಲಿ ಕಂಟಿನ್ಯೂ ಆಗಿದೆ. ಟೆಕ್ಸಸ್ನಲ್ಲಿ ಅಂತ ಘಟನೆಯಾಗಿದೆ. ವಲಸಿಗರ ವಿರುದ್ಧದ ಪ್ರತಿಭಟನೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹರಿದು ಹಾಕಲಾಗಿದೆ. ಕ್ಲೇಟನ್ ವಾಕರ್ ಅನ್ನೋ ದುಷ್ಕರ್ಮಿ ಈ ಕೃತ್ಯವನ್ನು ಮಾಡಿದ್ದಾನೆ. ಭಾರತದ ವಿರುದ್ಧ ಅಶ್ಲೀಲ ಪದಗಳನ್ನೆಲ್ಲ ಬಳಸಿ ಬೈದಿದ್ದಾನೆ. ಇದರಿಂದ ಭಾರತೀಯರಿಗೆ ತೀವ್ರ ಆಘಾತ ಆಗಿದೆ, ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಭಾರತೀಯ ಮೂಲದವರು. ಏನೋ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ 5 ಹೊಸ ರಾಷ್ಟ್ರಗಳು ಆಯ್ಕೆಯಾಗಿವೆ. ಪೋರ್ಚುಗಲ್, ಆಸ್ಟ್ರಿಯಾ, ಜಿಂಬಾಬ್ವೆ, ಟ್ರಿನಿಡಾಡ್ ಅಂಡ್ ಟೊಬ್ಯಾಗೊ, ಕಿರ್ಗಿಸ್ತಾನ್ ಈ ಮಂಡಳಿಯ ಸದಸ್ಯತ್ವ ಪಡೆದಿವೆ. ಆದರೆ ತೀವ್ರ ಪೈಪೋಟಿ ನಡೆಸಿದ್ದ ಜರ್ಮನಿ ಇದರಲ್ಲಿ ಸ್ಥಾನ ಪಡೆಯೋಕೆ ಆಗಿಲ್ಲ. 2027 ಜನವರಿಯಿಂದ ಮುಂದಿನ 2 ವರ್ಷ ಇವುಗಳ ಅಧಿಕಾರಾವಧಿ ಇರುತ್ತೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ಮಹತ್ವದ ಚುನಾವಣೆ ನಡೆದಿತ್ತು. ಈ ವೇಳೆ ಪಾಕಿಸ್ತಾನದ ಜಾಗಕ್ಕೆ ಕಿರ್ಗಿಸ್ತಾನ ಎಂಟ್ರಿ ಕೊಟ್ಟಿದೆ. ಇನ್ನುಳಿದಂತೆ ಸೊಮಾಲಿಯಾ ಜಾಗಕ್ಕೆ ಜಿಂಬಾಬ್ವೆ, ಪನಾಮಾ ಜಾಗಕ್ಕೆ ಟ್ರಿನಿಡಾಡ್ ಅಂಡ್ ಟೊಬ್ಯಾಗೊ ಬರ್ತಾ ಇದ್ದಾವೆ.
ಡೆನ್ಮಾರ್ಕ್ ಮತ್ತು ಗ್ರೀಸ್ ಸ್ಥಾನವನ್ನ ಪೋರ್ಚುಗಲ್ ಹಾಗೂ ಆಸ್ಟ್ರಿಯಾ ತುಂಬಲಿವೆ. ಇನ್ನು ಭಾರತ ಮತ್ತು ಲಾವೋಸ್ ನಡುವೆ ಮಾತುಕತೆಯಾಗಿದೆ. ಜೈಶಂಕರ್ ನೇತೃತ್ವದಲ್ಲಿ ವಿದೇಶಾಂಗ ಮಂತ್ರಿಗಳ ನೇತೃತ್ವದಲ್ಲಿ ಈ ಮೀಟಿಂಗ್ ಆಯಿತು. ಲಾವೋಸ್ ಉಪ ಪ್ರಧಾನಿ ಥಾಂಗ್ ಸಾ ವನ್ ಕೂಡ ಪಾಲ್ಗೊಂಡಿದ್ರು. ರಾಜಕೀಯ, ಆರ್ಥಿಕ ಮತ್ತು ರಕ್ಷಣಾ ವಲಯದ ಸಹಕಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹಾಗೆ ಎರಡು ರಾಷ್ಟ್ರಗಳ ನಡುವಿನ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸೋಕ್ಕೂ ಕೂಡ ಇಬ್ಬರು ನಾಯಕರು ನಿರ್ಧಾರ ಮಾಡಿದ್ದಾರೆ. ಇನ್ನು ಭಾರತ ಮತ್ತು ನೇಪಾಳದ ಗಡಿ ವಿಚಾರದಲ್ಲಿ ಈಗ ನೇಪಾಳದಲ್ಲೇ ದೊಡ್ಡ ರಾಜಕೀಯ ನಾಟಕ ಶುರುವಾಗಿದೆ. ನೇಪಾಳದ ಮಾಜಿ PM KP ಶರ್ಮಾ ಒಲಿ ನೇಪಾಳ ಭಾರತದ ಒಂದಿಂಚು ಜಾಗವನ್ನು ಕಬಳಿಸಿಲ್ಲ, ಇದೆಲ್ಲ ಸುಳ್ಳು, ಬಾಲೇಂದ್ರ ಶಾ ಹೇಳ್ತಿರೋದು ಸುಳ್ಳು ಅಂತ ಹೇಳಿದ್ದಾರೆ. ದೇಶದ್ರೋಹದ ಕೆಲಸ ಈ ರೀತಿ ಮಾತನಾಡೋದು. ಏನಾಗುತ್ತೆ ನೀವು ಹಂಗೆ ಹೇಳ್ಬಿಟ್ರೆ, ಭಾರತ ಜಾಗ ನೇಪಾಳದ ಕಂಟ್ರೋಲ್ನಲ್ಲಿದೆ ಅಂತ ಹೇಳಿದ್ರೆ ಭಾರತ ಕೊಡಿ ಅದನ್ನ ಅಂತ ಕೇಳುತ್ತಲ್ವಾ. ನಾವು ಲಿಂಪಿಯಾದುರ, ಲಿಪುಲೆ, ಕಾಲಪಾನಿ ಎಲ್ಲ ಕೇಳ್ತಾ ಇದ್ದೀವಿ ಭಾರತ ಬಿಟ್ಕೊಡು ಅಂತ ಹೇಳಿ. ಅಂಥ ಟೈಮಲ್ಲಿ ನೀವು ಇಂಡಿಯಾ ಜಾಗನೇ ನಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಅವ್ರು ಬಿಡ್ತಾರೆ ಈಗ ಅಂಥೇಳಿ ಅಲ್ಲಿನ ವಿರೋಧ ಪಕ್ಷಗಳ ಲೆಕ್ಕಾಚಾರ. ಜೊತೆಗೆ KP ಶರ್ಮಾ ಒಲಿ ಏನು ಹೇಳಿದ್ದಾರೆ ಅಂದರೆ, ಇದು ಭಾರತ ನೇಪಾಳದ ಎರಡೇ ರಾಷ್ಟ್ರಗಳ ವಿಚಾರ, ಮೂರನೇ ರಾಷ್ಟ್ರ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಬಾಲೇಂದ್ರ ಶಾ ನಾವು ಚೀನಾನ ಕರಿತೀವಿ, ಯುರೋಪ್ನವ್ರನ್ನ ಕರಿತೀವಿ ಅಂತೆಲ್ಲ ಹೇಳಿದ್ರಲ್ಲ ವಿವಾದ ಬಗೆಹರಿಸಲಿಕ್ಕೆ. ಅದಕ್ಕೆ ಇವರು ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ತನ್ನ ಬಹುನಿರೀಕ್ಷಿತ IPO ಶೇರ್ ಬೆಲೆಯನ್ನು $135 ಫಿಕ್ಸ್ ಮಾಡಿದೆ. ವಾಲ್ ಸ್ಟ್ರೀಟ್ನಲ್ಲಿ ಈ ಥರ ಒಂದು ವಾರ ಮುಂಚೆನೇ ಬೆಲೆ ಅನೌನ್ಸ್ ಮಾಡೋ ರೂಲ್ಸ್ ಇಲ್ಲ. ಆದರೆ ಮಸ್ಕ್ ತಮ್ಮದೇ ಸ್ಟೈಲ್ನಲ್ಲಿ ಈ IPO ತರ್ತಾ ಇದ್ದಾರೆ. ಈ ಮೂಲಕ ಬರೋಬ್ಬರಿ $75 ಬಿಲಿಯನ್ ಅಂದರೆ ಇತಿಹಾಸದಲ್ಲೇ ಅತಿ ದೊಡ್ಡ ಫಂಡ್ ರೈಸ್ ಮಾಡೋಕೆ ಸ್ಪೇಸ್ ಎಕ್ಸ್ ಪ್ಲಾನ್ ಮಾಡಿದೆ. ಹಾಗೂ ಈ IPOನಿಂದ ಈ ಸ್ಪೇಸ್ ಎಕ್ಸ್ನ ಒಟ್ಟು ವ್ಯಾಲ್ಯೂಯೇಷನ್ $1.75 ಟ್ರಿಲಿಯನ್ ತಲುಪುತ್ತೆ. ಅಮೆರಿಕದ ಟಾಪ್ 10 ಅತಿ ಹೆಚ್ಚು ಮೌಲ್ಯದ ಕಂಪನಿಗಳ ಲಿಸ್ಟ್ಗೆ ಸ್ಪೇಸ್ ಎಕ್ಸ್ ಸೇರುತ್ತೆ. ಇನ್ವೆಸ್ಟರ್ಸ್ ರೋಡ್ ಶೋ ಶುರುವಾಗಲಿದ್ದು ಜೂನ್ 11ನೇ ತಾರೀಕು. ಅಂತಿಮ ಬೆಲೆ ಫಿಕ್ಸ್ ಆಗಿ ಜೂನ್ 12ಕ್ಕೆ ನಾಸ್ಡ್ಯಾಕ್ನಲ್ಲಿ ಷೇರು ಟ್ರೇಡಿಂಗ್ ಶುರುವಾಗುತ್ತೆ. ಸ್ಪೇಸ್ ಎಕ್ಸ್ 2025ರಲ್ಲಿ $18.67 ಬಿಲಿಯನ್ ರೆವಿನ್ಯೂ ಮಾಡಿದ್ರೂ ಕೂಡ $4.94 ಬಿಲಿಯನ್ ಲಾಸ್ನಲ್ಲೇ ಇದೆ, ಹೆವಿ ಖರ್ಚಿರೋದ್ರಿಂದಾಗಿ. ಹಾಗಾಗಿ 90 ಪಟ್ಟು ವ್ಯಾಲ್ಯೂಯೇಷನ್ ಕೇಳ್ತಿರೋದು ರೆವೆನ್ಯೂಗಿಂತ ಸ್ವಲ್ಪ ದುಬಾರಿ ಇದು ಅಂತ ಎಕ್ಸ್ಪರ್ಟ್ಸ್ ವಿಶ್ಲೇಷಣೆ ಮಾಡ್ತಿದ್ದಾರೆ. ಕೆಲ ಇನ್ವೆಸ್ಟರ್ಸ್ $1.5 ಟ್ರಿಲಿಯನ್ ವ್ಯಾಲ್ಯೂಯೇಷನ್ ಸಾಕಿತ್ತು ಅಂತ ಹೇಳ್ತಿದ್ದಾರೆ. ಆದರೆ ಮಸ್ಕ್ ಮಾತ್ರ $1.75 ಟ್ರಿಲಿಯನ್ ಬೇಕು ನನಗೆ ವ್ಯಾಲ್ಯೂಯೇಷನ್ ಅಂತ ಪಟ್ಟು ಹಿಡಿದಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ನಮ್ಮ ವರ್ಕ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.